ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ನಾವೆಲ್ಲ ಮೀಟ್ ಆಗ್ತಾ ಇದೀವಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸಮಯ 12 ಗಂಟೆ ಆಗಿತ್ತು ಮಧ್ಯಾಹ್ನ. ಬಟ್ಟೆನೆಲ್ಲ ಒಣಗಿ ಹಾಕಿದ್ದೆ. ಒಮ್ಮೆ ತೆಕ್ಕೊಂಬಂದು ನಂತರ ಮಗಳನ್ನು ಕರ್ಕೊಂಬರೋದಕ್ಕೆ ಸ್ಕೂಲ್ಗೆ ಹೋಗೋಣ ಅಂತ ಅಂದ್ಕೊಂಡೆ. ವೆದರ್ ಕೂಡ ತುಂಬಾ ಚೆನ್ನಾಗಿತ್ತು. ತುಂಬ ಬಿಸಿಲು ಇರಲಿಲ್ಲ, ಹಾಗೆ ಜಾಸ್ತಿ ಮೋಡ ಕೂಡ ಆಗಿರಲಿಲ್ಲ. ಚೆನ್ನಾಗಿತ್ತು. ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿತ್ತು. ಹಾಗೆ ಎಲ್ಲ ಟೆರೆಸ್ ಮೇಲೆ ಈ ಥರ ಬಟ್ಟೆನೆಲ್ಲ ಹಾಕಿದ್ರು. ಮಂಗಗಳ ಕಾಟ ಬಟ್ಟೆನೆಲ್ಲ ಎತ್ಕೊಂಡು ಹೋಗಿ ಬೀಳಿಸಿ ಎಲ್ಲ ಮಾಡುತ್ತೆ. ನೋಡ್ತಾ ಇದ್ದೆ, ಏನಿರಲಿಲ್ಲ. ನಂತರ ನಾವು ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇತ್ತು. ನಮ್ಮ ಕಾಲೋನಿ ದೇವಸ್ಥಾನದಲ್ಲಿ ಶ್ರೀ ಸತ್ಯಸಾಯಿ ಬಾಬಾ ಅವರ 100ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಮಾಡಿದರು. ತುಂಬ ಚೆನ್ನಾಗಿ ಪೂಜೆ ಮಾಡಿ, ದೀಪಗಳನ್ನು ಹಚ್ಚಿ, ಆನಂತರ ಕೇಕ್ ಕಟ್ ಮಾಡಿ, ಚಾಕ್ಲೇಟ್ ಎಲ್ಲರಿಗೂ ಹಂಚಿ, ಪ್ರಸಾದ ಕೊಟ್ಟು ತುಂಬ ಚೆನ್ನಾಗಿ ಭಜನೆ ಎಲ್ಲ ಮಾಡಿ ಕಾರ್ಯಕ್ರಮ ಮಾಡಿದರು. ನಾವು ಕೂಡ ಹೋಗಿದ್ವಿ. ಹಾಗೆ ಯಾರೆಲ್ಲ ಶ್ರೀ ಸತ್ಯಸಾಯಿ ಬಾಬಾ ಅವರ ಭಕ್ತರಿದ್ದೀರಾ ಅವರು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ಯಾಕಂದರೆ ಅಲ್ಲಿ ಮಾತಿಗೂ ಸಾಯಿರಾಮ್ ಅಂತಲೇ ಮಾತಾಡ್ಸೋದು. ಹಾಯ್ ಬಾಯ್ ಏನೂ ಇಲ್ಲ, ಸಾಯಿರಾಮ್ ಅಂತಲೇ ಹೇಳಿ ನಮಸ್ಕಾರ ಮಾಡೋದು. ಆ ಥರ ನಮ್ಮ ಕಾಲೋನಿಯಲ್ಲಿ ಪದ್ಧತಿ. ದೇವಸ್ಥಾನಕ್ಕೆ ಹೋದಾಗಲ್ಲ ಇಲ್ಲಿ ಕಾಲೋನಿಯವರು ತುಂಬ ಜನ ಸಾಯಿರಾಮ್ ಅಂತಲೇ ಮಾತಾಡೋದು. ನಂತರ ನಾವು ಪ್ರಸಾದ ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ವೀಕೆಂಡಲ್ಲಿ ಮತ್ತೆ ಸುತ್ತಾಟ ಶುರುವಾಯಿತು ನಮ್ಮದು. ಇವತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಫ್ಯಾಮಿಲಿ ಮೀಟಪ್. ಅಂದರೆ ನಾವೆಲ್ಲ ಅವ್ರ ಫ್ರೆಂಡ್ಸು, ಅವರ ಫ್ಯಾಮಿಲಿ ಎಲ್ಲ ಬರ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ದೀವಿ. ಸೊ ಇದೊಂದು ಫ್ರೆಂಡ್ಸ್ ಫ್ಯಾಮಿಲಿ ಮೀಟಪ್ಪು. ಇವತ್ತು ಮಳೆ ಬೇರೆ ಬರ್ತಾ ಇತ್ತು. ಬೆಳಗ್ಗೆ 8:30. ಇವಾಗ ಮೆಟ್ರೋಗೆ ಹೋಗ್ತಾ ಇದ್ದೀವಿ. ಒಂದು ನಮಸ್ಕಾರ ಹಾಕಿ ಮೆಟ್ರೋಗೆ ಒಳಗಡೆ ಹೋಗೋಣ. ಮನೆಯಿಂದ ಬ್ಲಾಗ್ ಶುರು ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ಗಡಿಬಿಡಿ ಆಗೋಯ್ತು. ಸೊ ಇಲ್ಲಿಂದ ಆದರೂ ಬ್ಲಾಗ್ ಶುರು ಮಾಡೋಣ ಅಂತ. ಎಸ್, ಹಲೋ, ಮೆಟ್ರೋ ಬಂತು. ವೈಟ್ ಫೀಲ್ಡಿಂದನೇ ಮೆಟ್ರೋ ಸ್ಟಾರ್ಟ್ ಆಗೋದ್ರಿಂದ ಸೀಟೆಲ್ಲ ಖಾಲಿ ಇರುತ್ತೆ. ಆರಾಮಾಗಿ ನಾವು ಕೂತ್ಕೊಂಡು ಹೋಗ್ಬೋದು. ಮೆಜೆಸ್ಟಿಕ್ಕಿಗೆ ಬಂದು ಮೆಟ್ರೋ ಚೇಂಜ್ ಮಾಡಿಕೊಂಡು ಇವಾಗ ಲಾಲ್ಬಾಗ್ ಹತ್ರ ಬಂದೇ ಬಿಟ್ವಿ. ನಾವು ಹೊರಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ನಡ್ಕೊಂಡು ಹೋದರೆ ಆಯಿತು. ಆಟೋ ಮಾಡಬೇಕು ಅಂತಲೂ ಏನಿಲ್ಲ, ಆರಾಮಾಗಿ ನಡ್ಕೊಂಡು ಹೋದ್ವಿ. ಹಾಗೆ ತುಂಬ ದಿನ ಆಗಿತ್ತು ನಾವು ಲಾಲ್ಬಾಗ್ಗೆ ಬರದೆ, ಸಾಕಷ್ಟು ದಿನಗಳಾಗ್ಬಿಟ್ಟಿತ್ತು. ಸೊ ಫೈನಲಿ ಲಾಲ್ಬಾಗ್ ಬಂದು ತಲುಪಿದ್ವಿ. ಖುಷಿ ಆಯಿತು. ಆಫ್ಟರ್ ಅ ಲಾಂಗ್ ಟೈಮ್ ನಾವು ಇವಾಗ ಲಾಲ್ಬಾಗ್ ಬಂದ್ವಿ. ಎಂಟ್ರೆನ್ಸಲ್ಲಿ ಒಳಗಡೆ ಬಂದಿದ್ದಾಯಿತು. ಈಗೆಲ್ಲರೂ ನಾವು ಸ್ವಲ್ಪ ಲೇಟ್ ಆಯಿತು ಬರೋದಕ್ಕೆ. ಸೊ ಆಲ್ರೆಡಿ ಸ್ವಲ್ಪ ಜನ ಬಂದಿದ್ದಾರೆ, ಅವ್ರನ್ನ ಹುಡುಕ್ಬೇಕೀಗ. ಹಾಯ್ ಹಾಯ್ ಹಾಯ್, ಆರಾಮ? ಸಮರ್ಥೋ, ಎಂತ ಮಾಡ್ತೀಯೋ?
ಮಕ್ಕಳೆಲ್ಲ ಸ್ನ್ಯಾಕ್ಸ್ ತಿಂತಿದ್ದಾರೆ. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೆ ನಾವೆಲ್ಲ ಮೀಟ್ ಆಗ್ತಾ ಇದೀವಿ. 1 ವರ್ಷ ಆಯ್ತು. ಹೋದ ವರ್ಷ ನಾವು ಮುನ್ನಾರಿಗೆ ಹೋಗಿದ್ವಿ. ಅದಾದ್ಮೇಲೆ ಇವಾಗ್ಲೇ ಮೀಟ್ ಮಾಡ್ತಾ ಇರೋದು. ಫುಲ್ ಖುಷಿ ಆಗ್ತಾ ಇದೆ. ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಹಿಂದ್ಗಡೆ. ಮಕ್ಕಳಂತೂ ನೋಡಿ ಅಲ್ಲಿ ಹೆಂಗ್ ತಿಂತಿದ್ದಾರೆ, ಫುಲ್ ಎಂಜಾಯ್ ಮಾಡ್ಕೊಂತಿದ್ದಾರೆ. ಎಲ್ಲಿಗೆ ಬಂದೆ ನೀನು? ಮಾತಾಡೋ ನನ್ನ ಬ್ಲಾಗಲ್ಲಿ ಮಾತ್ರ. ಸಮರ್ಥ, ಎಲ್ಲಿಗೆ ಬಂದ್ಯೋ ನೀನು? ಲಾಲ್ಬಾಗ್. ಇಷ್ಟ ಆಯ್ತಾ ನಿನ್ಗೆ? ಚಲೋ ಇದ್ದ ಅನಗ? ನಿಂಗೆ ಇಷ್ಟ ಆಯ್ತ? ಸೇಮ್ ಮಾಡ್ತಾವು. ಲಾಲ್ಬಾಗಲ್ಲಿ ಹಾಗೆ ಸುತ್ತಾಡ್ತಾ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ರೀಲ್ಸಿಗೆ ರೆಕಾರ್ಡ್ ಮಾಡಿಕೊಂಡು ಹಾಗೆ ಮಕ್ಕಳು ಅಲ್ಲಲ್ಲಿ ಅಂಗಡಿ ಕಂಡಾಗ ಅದು ಬೇಕು, ಇದು ಬೇಕು, ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾ ಇದ್ರು. ಎಲ್ಲ ಊಟ ಮಾಡುವಾಗ ಕೊಡಿಸ್ತೀವಿ ಅಂತ ಹೇಳಿ ಕರ್ಕೊಂಡು ಹೋದ್ವಿ. ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಮೊದಲೇ ತಿನ್ನಿಸಿದ್ವಿ. ನಂತರ ನಾವು ಲಾಲ್ಬಾಗಿಂದ ನಾವು ಒಂದು ಕಡೆ ಊಟ ಮಾಡಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಹೊರಟ್ವಿ. ಲಾಲ್ಬಾಗಲ್ಲೆಲ್ಲ ಸುತ್ತಾಡ್ಕೊಂಡು ಇವಾಗ ಊಟಕ್ಕೆ ಹೊರಟಿದ್ದೀವಿ. ಇವಾಗ ಚೆನ್ನಾಗಿ ಊಟ ಮಾಡಬೇಕು. ಕನ್ನಡ ರಾಜ್ಯೋತ್ಸವ ನಡೀತಾ ಇದೆ. ನಾವು ಮಧ್ಯಾಹ್ನ ಊಟಕ್ಕೆ ಮಸಾಲೆದಾರ್ ದೇಸಿ ರಸೋಯಿ ಜಯನಗರ್ ಇಲ್ಲಿ ಬಂದಿದ್ವಿ. ತುಂಬ ಚೆನ್ನಾಗಿತ್ತು, ರಿವ್ಯೂ ಅಂತೆಲ್ಲ ಹೇಳಿ ಇವರೆಲ್ಲ ಸೆಲೆಕ್ಟ್ ಮಾಡಿದರು. ಸೊ ಹೋಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ ಕೂಡ ಇತ್ತು. ಕೆಲವೊಬ್ಬರು ಅದನ್ನು ಟೇಸ್ಟ್ ಮಾಡಿದ್ರು. ನಾವು ಹಾಗೆ ಮುಂದೆ ಹೋದ್ವಿ. ಹೋಗ್ತಿದ್ದಂಗೆ ವಾವ್ ಚೆನ್ನಾಗಿದೆಯಲ್ವಾ ಅಂತ ಅನ್ನಿಸ್ತಾ ಇತ್ತು. ಒಂಥರ ರಾಜಸ್ಥಾನಿ ಅಂದರೆ ಥೀಮು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಒಳಗಡೆ ಹೋದ್ವಿ. ಅಲ್ಲೆಲ್ಲ ಎಲ್ಲ ಕೂಡ ರಾಜಸ್ಥಾನಿ ಅಂದರೆ ಆ್ಯಂಟಿಕ್ ಪೀಸ್ಗಳನ್ನೆಲ್ಲ ಹಾಕಿದ್ರು. ಡೆಕೋರೇಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲವೂ ಕೂಡ ಇಷ್ಟ ಆಯಿತು. ತುಂಬ ಚೆನ್ನಾಗಿ ನೀಟಾಗಿದೆ ಅಂತ ಅನ್ನಿಸ್ತು. ನಮಗೆ ಲಾಂಗ್ ಟೇಬಲ್ ಸಿಕ್ಕಿತ್ತು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗೆ ಏನೆಲ್ಲ ಫುಡ್ ತೊಗೋಬೇಕು ಅಂತ ಒಂದು ಸ್ವಲ್ಪ ಡಿಸ್ಕಷನ್ ಆಯಿತು. ನಂತರ ಸೂಪಿಂದ ನಮ್ಮ ಊಟ ಸ್ಟಾರ್ಟ್ ಆಯಿತು. ನಂತರ ಹನಿ ಚಿಲ್ಲಿ ಪೊಟ್ಯಾಟೊ ಅಂತ ತೊಗೊಂಡಿದ್ರು. ಅದು ಕೂಡ ಸಖತ್ತಾಗಿತ್ತು. ಮತ್ತು ಕ್ರಿಸ್ಪಿ ಕಾರ್ನು, ನಂತರ ಪುಲ್ಕ ಮತ್ತು ಕರಿ ಸಾಕಷ್ಟು ತೊಗೊಂಡಿದ್ವಿ. ಪುಲ್ಕ ಸೈಜ್ ಸ್ವಲ್ಪ ಸಣ್ಣದಿತ್ತು ಅಂತ ಅನಿಸ್ತು, ಬಟ್ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿತ್ತು. ಮತ್ತು ಎಲ್ಲ ಕರಿ ಕೂಡ ಅಷ್ಟೇ ಚೆನ್ನಾಗಿತ್ತು. ಫುಡ್ ಬಗ್ಗೆ ಎರಡನೇ ಮಾತೇ ಇಲ್ಲ, ಅಷ್ಟು ಚೆನ್ನಾಗಿ ರುಚಿಯಾಗಿತ್ತು. ಎಲ್ರಿಗೂ ಕೂಡ ಇಷ್ಟ ಆಯಿತು. ನಾವು ತವಾ ಪಲಾವ್ ಅಂತ ತಗೊಂಡಿದ್ವಿ. ಅದು ಮಾತ್ರ ಸ್ವಲ್ಪ ಉಪ್ಪಿತ್ತು ಅಷ್ಟೇ. ಮಿಕ್ಕಿದೆಲ್ಲ ಫುಡ್ಡು ಚೆನ್ನಾಗಿತ್ತು. ಕೊನೆಯದಾಗಿ ಲಸ್ಸಿ ಕುಡಿತಾ ಇದ್ದೀವಿ. ಲಸ್ಸಿ ಅಂತೂ ಮಸ್ತಾಗಿತ್ತು, ತುಂಬಾ ಇಷ್ಟ ಆಯಿತು. ಮೊದಲು ಐಸ್ ಕ್ರೀಮ್ ಕೂಡ ತಿಂದಿದ್ವಿ ಕೊನೆಯದಾಗಿ, ಆನಂತರ ಲಸ್ಸಿ ಕುಡಿದಿದ್ದು. ಸೊ ನಂತರ ಒಂದಷ್ಟು ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಮಕ್ಕಳು ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅಂತ. ಸೊ ನಂತರ ಇಲ್ಲಿ ದಕ್ಷಿಣ ತಿಂಡಿ ಅಂತ ಅಲ್ಲಿ ಟೀ ಕುಡಿದ್ರು ಕೆಲವೊಬ್ರು. ನಂತರ ನಾವೆಲ್ರಿಗೂ ಟಾಟಾ ಬಾಯ್ ಬಾಯ್ ಮಾಡಿ ನಮ್ಮ ಮನೆ ಕಡೆ ಹೊರಟ್ವಿ. ಹಾಗೆ ನನಗೆ ತುಂಬ ಒಂಥರ ಬಾಯಾರಿಕೆ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಒಂದು ಸ್ವಲ್ಪ ಈ ಶರ್ಬತ್ ಥರದ್ದೇನಾದರೂ ಕುಡಿಯೋಣ ಅಂತೇಳಿ ಮೆಟ್ರೋ ಸ್ಟೇಷನಲ್ಲೇ ಕುಡ್ಕೊಂಡು ನಂತರ ನಾವಿವಾಗ ಇಂದಿರಾನಗರದಲ್ಲಿ ಇಳ್ಕೊಂಡ್ವಿ. ಅಲ್ಲಿಂದ ನಮ್ಮ ಅನಗಂಗೆ ಒಂದು ವ್ಯಾಕ್ಸಿನೇಷನ್ ಇತ್ತು, ಅದನ್ನು ಹಾಕ್ಸ್ಕೊಂಡೇ ಹೋಗಿಬಿಡೋಣ ಅಂತ ನಮ್ಮ ಡಾಕ್ಟ್ರ್ ಹತ್ರ ಹೋಗ್ತಾ ಇದ್ದೀವಿ. ಅವಳಿಗೆ ಇಲ್ಲೇ ಹಾಕಿಸ್ತೀವಿ ನಾವು, ಇಲ್ಲೇ ಡಾಕ್ಟ್ರ್ ಇರ್ತಾರೆ. ಮೊದಲು Cloud9 ಇರ್ತಾಯಿದ್ರು, ಇವಾಗ ಮನೆಯಲ್ಲೇ ಅವರು ತಗೊಳ್ತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೋಗಿ ಅವಳಿಗೆ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಇವಾಗ ವಾಪಸ್ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ತುಂಬಾ ಹತ್ಬಿಟ್ಲು, ಬೇಡ ಅಂತ ಹೇಳ್ತಾಯಿದ್ಲು. ಬಟ್ ನಾವು ಮತ್ತೆ ಯಾವಾಗ ಅಂದರೆ ಆಲ್ರೆಡಿ ಟೈಮ್ ಆಗಿತ್ತು ಹಾಕ್ಸೋದು, ಅದಕ್ಕೋಸ್ಕರ ಹಾಕ್ಸ್ಕೊಂಡು ಬಂದ್ವಿ. ಸ್ವಲ್ಪ ಪೇನ್ ಇತ್ತು ಅವಳಿಗೆ. ನಂತರ ಇದು
ಸಂಡೇ ನಾನು ನಿನ್ನೆ ಒಂದು ಶಾರ್ಟ್ಸ್ ಕೂಡ ಅಪ್ಲೋಡ್ ಮಾಡಿದ್ದೆ. ಅನಗಂದು ಡ್ಯಾನ್ಸ್ ಇತ್ತು. ಅನಗಂದು ಅಂದರೆ ಗ್ರೂಪ್ ಡ್ಯಾನ್ಸು ಸ್ಕೂಲಿಂದ. ಇವಾಗ ಓಣಂ ಸೆಲೆಬ್ರೇಷನ್ ಅಂತ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಸುಮಾರು ದಿನದಿಂದ ಅವರಿಗೆ ಡ್ಯಾನ್ಸ್ ಕಲಿಸ್ತಾಯಿದ್ರು. ಅದರ ಒಂದು ಪರ್ಫಾರ್ಮೆನ್ಸ್ಗೆ ಅಂತ ಅವಳನ್ನ ರೆಡಿ ಮಾಡಿ ಕರ್ಕೊಂಡು ಹೋಗಿ ಬಂದೆ. ಹೇಗಾಯಿತು ಅನ್ನೋದನ್ನು ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತ ಶಾರ್ಟ್ಸ್ ಚೆಕ್ ಮಾಡಿ ಡ್ಯಾನ್ಸ್ ಎಲ್ಲ ಮಾಡಿರೋದನ್ನು ಹಾಕಿದ್ದೀನಿ. ಇಲ್ಲಿ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ. ಸೊ ಇಷ್ಟು ಹೇಳ್ತಾ ನಾನು ಇವತ್ತಿನ ಒಂದು ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಈ ಡ್ಯಾನ್ಸ್ ನೋಡಬೇಕು ಅಂದರೆ ಶಾರ್ಟ್ಸ್ನ ಚೆಕ್ ಮಾಡಿ, ಓಕೆನಾ? ಸೊ ಈ ಒಂದು ಬ್ಲಾಗನ್ನು ನೋಡಿದ್ದಕ್ಕಾಗಿ ಧನ್ಯವಾದ.